ಇಷ್ಟು ಬೆಳಗ್ಗೆ ಬೆಳಗ್ಗೆ ಇವನು ಎಲ್ಲಿಗೆ ಹೋಗ್ತಿದ್ದಾನೆ? ಕುಮಾರ್, ನೀವು ಜಯದೇವ್ನ ಫಾಲೋ ಮಾಡಬೇಕು. ಅವನು ಎಲ್ಲಿ ಹೋಗ್ತಾನೆ, ಯಾರನ್ನ ಮೀಟ್ ಮಾಡ್ತಾನೆ, ಯಾರ ಹತ್ರ ಮಾತಾಡ್ತಾನೆ, ಕಂಪ್ಲೀಟ್ ಡೀಟೇಲ್ಸ್ ನನಗೆ ಬೇಕು. ಹೊರಡಿ. ಓಕೆ ಮೇಡಮ್. ಅಳಿ ಅಂದರೆ ಗಾಬರಿ ಆಗಬೇಡಿ. ನಮ್ಮ ಮಹಿಮಾ ಎಂಥ ಕೆಲಸ ಮಾಡ್ಕೊಳಕ್ಕೆ ಹೋಗ್ಬಿಟ್ಟಿದ್ಲು ಗೊತ್ತೇ? ಏನಾಯ್ತು? ಅದು ಕೈ ಕಟ್ ಮಾಡ್ಕೊಳಕ್ಕೆ ಹೊರಟ್ಬಿಟ್ಟಿದ್ಲು. ಗಾಡ್, ಹೇಗಿದ್ದಾಳೆ? ಏನು ತೊಂದರೆ ಇಲ್ಲ ತಾನೇ? ಇಲ್ಲ ಇಲ್ಲ ಇಲ್ಲ, ನೀವು ಗಾಬರಿ ಆಗಬೇಡಿ. ಲೈಟಾಗಿ ಕಟ್ಟಾಗಿದೆ. ಅಷ್ಟರಲ್ಲಿ ನೋಡಿದ್ರಿಂದ ಅಂಥದ್ದೇನೂ ಅನಾಹುತ ಆಗಿಲ್ಲ. ನಿಮಗೆ ಒಂದು ಮಾತು ತಿಳಿಸೋದು ನಮ್ಮ ಕರ್ತವ್ಯ ಅಲ್ವಾಳಿ ಅಂದರೆ ಅದಕ್ಕೋಸ್ಕರ ಫೋನ್ ಮಾಡಿದೆ ಅಷ್ಟೇ. ನಿಮಗೆ ವಿಷಯ ಗೊತ್ತಿರಲಿ ಅಂತ. ನೀವೇನು ಗಾಬರಿ ಆಗಬೇಕಾಗಿಲ್ಲ. ಸರಿ ಅತ್ತೆ, ಏನಾದರೂ ಇದ್ರೆ ಹೇಳಿ, ನಾನು ಬರ್ತೀನಿ ಅಲ್ಲಿಗೆ. ಸರಿ ಅಳಿ ಅಂದರೆ ನಾನು ಅವಳ ಹತ್ರನೇ ಹೋಗ್ತೀನಿ. ನಾನು ನಿಮಗೆ ಮತ್ತೆ ಅಪ್ಡೇಟ್ ಕೊಡ್ತೀನಿ. ಏನಾಯಿತು? ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದೀರಾ? ಮಹಿಮಾ ಯಾಕೆ ಇಷ್ಟೊಂದು ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾಳೆ? ಇವತ್ತು ಕೈ ಕಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದಂತೆ. ಕೈ ಕಟ್ ಮಾಡ್ಕೊಂಡು ಇಶ್ಯೂ ಓಕೆ? ಶಿ ಇಸ್ ಔಟ್ ಆಫ್ ಡೇಂಜರ್. ಬಟ್ ಜಾಗ ಬದಲಾದರೆ ಅವಳಿಗೆ ನೆಮ್ಮದಿ ಸಿಗುತ್ತೆ. ಇಲ್ಲಿ ನಮ್ಮೆಲ್ಲರ ಜೊತೆ ಇದ್ದರೆ ಖುಷಿ ಆಗುತ್ತೆ ಅಂತ ಇಲ್ಲ ಕರೆದ್ರೆ ಇಲ್ಲಿಗೂ ಬರೋದಕ್ಕೆ ರೆಡಿ ಇಲ್ಲ. ಆದರೆ ಇವತ್ತು ನೋಡಿದ್ರೆ ಇಂಥ ಕೆಲಸ ಮಾಡ್ಕೊಂಡಿದ್ದಾಳೆ. ಏನು ಹೇಳ್ಬೇಕಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಭೂಮಿಕಾ, ಮಹಿಮಾ ಹೇಗೆ ಯೋಚನೆ ಮಾಡ್ತಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವಳಿಗೆ ಏನಾದರೂ ಒಂದು ವಿಷಯ ಸಿಕ್ಬಿಟ್ರೆ ಸಾಕು, ಅದ್ರ ಬಗ್ಗೆನೇ ಓವರ್ ಥಿಂಕ್ ಮಾಡ್ತಾನೆ ಇರ್ತಾಳೆ. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೆನ್ನೆ ನೋಡಿದ್ರೆ ಅತ್ತೆ ಬಂದು ಮಿಂಚುನ್ ಕಳಿಸ್ಕೊಡಿ ಅಂತಾರೆ. ತಂಗಿ ನೋಡ್ಲಾ, ಮಿಂಚುನ್ ನೋಡ್ಲಾ? ನಿಜ ನೀವು ಹೇಳೋದು. ಮಹಿಮಾ ಎಷ್ಟು ಹಠವಾದಿ ಅಂತ ನಮ್ಮೆಲ್ರಿಗೂ ಗೊತ್ತು. ಒಂದ್ಸಲ ಅವಳ ಮನಸ್ಸಿಗೆ ಬೇಜಾರಾದರೆ ತುಂಬಾ ಎಕ್ಸ್ಟ್ರೀಮಾಗಿ ಬಿಹೇವ್ ಮಾಡ್ತಾಳೆ. ತನಗೆ ಹುಟ್ಟೋ ಮಗುನ ಕಳ್ಕೊಂಡಿದ್ದೀನಿ ಅನ್ನೋ ಆ ನೋವು ಇದೆಯಲ್ಲ, ಅದೇ ಅವಳನ್ನ ಇಷ್ಟೊಂದು ಅಪ್ಸೆಟ್ ಮಾಡಿರೋದು. ನೀವು ಬೇಜಾರು ಮಾಡ್ಕೊಳ್ದೆ ಹೋದರೆ ನಾನೊಂದು ಮಾತು ಹೇಳ. ಹೇಳಿ. ನಾವು ಮಿಂಚುನ ಅವಳ ಜೊತೆ ಕಳಿಸ್ಕೊಡೋದು ಒಳ್ಳೇದು ಅಂತ ನಂಗನ್ಸುತ್ತೆ. ಅದೇಗ್ರಿ ಸಾಧ್ಯ? ಅಲ್ಲ, ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನಾವು ಮಿಂಚುನ ದತ್ತು ಕೊಡ್ತಿದ್ವಿ ಅಂತ ನಾಟಕ ಮಾಡೋಣ. ಆಮೇಲೆ ಮಹಿಮಾ ಸರಿ ಹೋಗ್ತಿದ್ದಂಗೆ, ಇಲ್ಲ ಅವಳಿಗೆ ಇನ್ನೊಂದು ಮಗು ಆದಾಗ ನಮ್ಮ ಮಗಳು ನಮಗೆ ವಾಪಸ್ ಕೊಡಿ ಅಂತ ಕರ್ಕೊಂಡ್ಬಂದ್ಬಿಡೋಣ. ರೀ, ಅವಳು ನನ್ನ ಮಗಳು ರೀ, ಬೊಂಬೆ ಅಲ್ಲ. ಕಳಿಸ್ಕೊಡೋದು, ಕರ್ಕೊಂಬರೋದು. ನೆನ್ನೆ ನೀವೇ ನೋಡಿದ್ರಿ, ಅವನ ಅಪ್ಪು ತಮಾಷೆ ಮಾಡಿದ್ದಕ್ಕೆ ಅವಳು ಎಷ್ಟು ಬೇಜಾರು ಮಾಡಿಕೊಂಡ್ಲು ಅಂತ. ಪಾಪ ನಾನು ಎಲ್ಲೂ ಕಳಿಸ್ಬೇಡಿ, ನಾನು ಇಲ್ಲೇ ಇರ್ತೀನಿ, ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸಿ ಅಂತೆಲ್ಲ ಮಾತಾಡಿದ್ಲು. ಈಗ ಈ ವಿಷಯ ಹೇಳಿದ್ರೆ ಅವಳು ಯಾವ ಥರ ಯೋಚನೆ ಮಾಡ್ಬೋದು? ಒಂದ್ಸಲ ಮಿಂಚುನೇ ಕೇಳಿ ನೋಡೋಣ. ನಾನು ಹೋಗಿ ಕರ್ಕೊಂಬರ್ತೀನಿ. ಬಾ, ಕೂತ್ಕೊ. ಏನಮ್ಮ ಮಾತಾಡ್ಬೇಕು ಅಂತ ಕರ್ಕೊಂಡು ಬಂದ್ರೆ ಈಗೇನು ಮಾತಾಡ್ತಾನೆ ಇಲ್ಲ. ಏನಪ್ಪ ಅದು? ಪುಟ ನೋಡು, ನೀನು ಯಾವತ್ತಿದ್ರು ನಮ್ಮ ಸ್ವಂತ ಮಗಳು. ನಾವೇ ನಿನ್ನ ತಂದೆ ತಾಯಿ. ಈ ಸತ್ಯ ಯಾವತ್ತೂ ಚೇಂಜ್ ಆಗಲ್ಲ, ಸರಿನಾ? ಅಂದ್ರೆ ನಿನಗೆ ನಾವು ಕಂಡ್ರೆ ತುಂಬಾ ಇಷ್ಟ ಅಲ್ವಾ? ಹಾಗೆ ಅಜ್ಜಿ ತಾತ ಅವ್ರ ಕಂಡ್ರೇನು ಇಷ್ಟ ಅಲ್ವಾ? ಮಹಿಮಾ ಅತ್ತೆ ಅವ್ರ ಕಂಡ್ರೇನು
ಇಷ್ಟ ಅಲ್ವಾ? ಹಾ ತುಂಬಾ ಇಷ್ಟ. ಅವ್ರಿಗೂ ನೀನು ಕಂಡ್ರೆ ತುಂಬ ಇಷ್ಟ. ಅವ್ರು ನಿನ್ನನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ ಕಂದ. ಈಗ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ನಿನಗೆ ಗೊತ್ತಲ್ವಾ? ಅದಕ್ಕೆ ನೀನು ಒಂದು ಸ್ವಲ್ಪ ದಿನ ಅವ್ರ ಮನೆಯಲ್ಲಿದ್ದು ಬರ್ಬೋದಾ? ಅಂದರೆ ಇವತ್ತು ನಮ್ಮ ಮಹಿಮಾ ಜೀವಂತವಾಗಿದ್ದಾಳೆ ಅಂದರೆ ಅದಕ್ಕೆ ನೀವು ಮತ್ತು ಭೂಮಿಕಾನೇ ಕಾರಣ. ಮಿಂಚುನ ದತ್ತು ಕೊಡೋದಕ್ಕೆ ಒಪ್ಕೊಂಡಿದ್ದೀರಲ್ಲ, ಅದಕ್ಕೆ ನಾವು ಜೀವನ ಪರ್ಯಂತ ಋಣಿಯಾಗಿರಬೇಕು. ಹೌದು ಭೂಮಿ, ನಿಂದು ಅಳಿಯಂದ್ರದು ದೊಡ್ಡತನ. ನಮ್ಮ ಮಹಿಮಾ ಇನ್ನು ಮುಂದೆ ತುಂಬ ಸಂತೋಷವಾಗಿರ್ತಾಳೆ. ಹಾಗೆಲ್ಲ ಮಾತಾಡಬೇಡಿ ಅತ್ತೆ. ಇದರಲ್ಲಿ ದೊಡ್ಡ ಮನಸ್ಸನ್ನೋ ಪ್ರಶ್ನೆನೇ ಬರಲ್ಲ. ಮಹಿಮಾ ನಮ್ಮನೆ ಮಗಳಲ್ವಾ, ಅವಳನ್ನು ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಮನುಷ್ಯತ್ವಕ್ಕಿಂತ ದೊಡ್ಡದು ಬೇರೆ ಏನಿದೆ ಹೇಳಿ? ಹೌದಮ್ಮ, ಮಹಿಮಾ ಹುಷಾರಾಗಿದ್ದಾಳಲ್ಲ, ಅಷ್ಟೇ ನಮಗೆ ಬೇಕಿರೋದು. ನೀವಿಬ್ರು ಹಳೇದನ್ನ ನೆನೆಸ್ಕೊಂಡು ಮನ್ಸನ್ನು ಕೆಡಿಸ್ಕೋಬೇಡಿ ಪ್ಲೀಸ್. ಅಂದಹಾಗೆ ಅಳಿಯಂದ್ರೆ, ಈಗೆಲ್ಲ ಸರಿ ಹೋಗಿದೆಯಲ್ಲ, ನಾವು ಮಿಂಚು ಪುಟ್ಟಿನ ಯಾವಾಗ ಕರ್ಕೊಂಡು ಹೋಗ್ಬೋದು? ಯಾಕೆ ಅಂದರೆ ಏನಾದರೂ ತೊಂದರೆ ಇದೆಯಾ? ಇಲ್ಲ, ತೊಂದರೆ ಅಂತ ಏನೂ ಇಲ್ಲ. ಬಟ್ ನೀವು ಏಕಾಏಕಿ ಮಗುನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಒಂದಷ್ಟು ಪ್ರೊಸೀಜರ್ಸ್ ಇದೆ. ಯಾಕೆಂದರೆ ಮಿಂಚು ನನ್ನ ಸ್ವಂತ ಮಗಳಲ್ಲ. ಸೊ ಹಾಗಾಗಿ ದತ್ತು ಕೊಡೋದಕ್ಕೆ ಅಥವಾ ತಗೊಳ್ಳೋದಕ್ಕೆ ಒಂದಷ್ಟು ಕಾಂಪ್ಲಿಕೇಶನ್ಸ್ ಇದೆ. ಸತ್ಯ ಏನೇ ಇರ್ಬೋದು, ಕಾನೂನು ಸಾಕ್ಷಿ ಕೇಳುತ್ತೆ. ನಾವು ಕಾನೂನನ್ನ ಬೈಪಾಸ್ ಮಾಡಿ ಹೋಗೋಕ್ಕಾಗಲ್ಲ. ಸೊ ಲೀಗಲಿ ಸ್ಟ್ರಾಂಗ್ ಆಗಬೇಕು ಅಂದರೆ ಒಂದಷ್ಟು ಪೇಪರ್ಸ್ನ ರೆಡಿ ಮಾಡಬೇಕಾಗುತ್ತೆ. ಪೇಪರ್ಸ್ ಎಲ್ಲ ರೆಡಿ ಆದಮೇಲೆ ನಾನೇ ನಿಮಗೆ ದತ್ತು ಕೊಡೋ ಥರ ವ್ಯವಸ್ಥೆ ಮಾಡ್ತೀನಿ. ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡಿ. ಹೌದು ಮಂದಾಕಿನಿ, ಅಳಿಯಂದ್ರೆ ಹೇಳತ್ತರದ್ದು ಸರಿಯಾಗಿದೆ. ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಬೇಕು. ಡಾಕ್ಯುಮೆಂಟ್ಸ್ ರೆಡಿ ಆದಮೇಲೆ ಕರ್ಕೊಂಡು ಹೋಗೋದು ಒಳ್ಳೆಯದು. ನನಗೆ ಅಳಿಯಂದ್ರ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ಏನೇ ಸಮಸ್ಯೆ ಬಂದರೂ ಅವ್ರು ನೋಡ್ಕೋತಾರೆ. ನಾವು ಸ್ವಲ್ಪ ಕಾಯೋಣ. ಆಯ್ತು ರೀ ಅಳಿಯಂದ್ರೆ, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀವಿ.